ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ನಡೀತು. ಸೊ ಪಹಲ್ಗಾಮ್ನ ಏನು ದಾಳಿ ಮಾಡಿದ್ರಲ್ವ ಆ ದಾಳಿಗೆ ಪ್ರತೀಕಾರ ತೀರ್ತು. ಹೌದು, ಇದು ಒಳ್ಳೆ ಕೆಲಸನೇ ಮಾಡಿದ್ದಾರೆ ಅವರು. ಇದು ಅವರು ನಮ್ಮ ಹಿಂದೂಗಳಿಗೆ ಹೇಳ್ಬಿಟ್ಟು ಈ ಥರ ಅಂತ ರಿವೆನ್ಸ್ ತಗೊಂಡಿದ್ದಾರೆ. ಆದರೂ ಸಹ ನಮ್ಮ ಮೋದಿ ಸಾಹೇಬರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನೂ ಫನಿಷಬಲ್ ಆಗಬೇಕು ಅವ್ರಿಗೆ, ಆಯಿತಾ. ಇದು ಇನ್ನೂ ಸ್ವಲ್ಪ ಕಡಿಮೆನೇ, ಇದಕ್ಕೆ ಮೇಲೇನೂ ಆಗಿಬಿಟ್ಟು ನಮ್ಮ ಸುದ್ದಿಗೆ ಬರಬಾರ್ದು ಮುಂದಕ್ಕೆ. ಅವ್ರು ಆ ಥರ ಕೆಲಸ ಮಾಡಿದ್ದಾರೆ. ಮಾಡಿದ್ದು ಭಾಳ ಒಳ್ಳೆ ಸಂತೋಷ ಆಗುತ್ತೆ. 1971ರಲ್ಲಿ ಯುದ್ಧ ನಡೆದಿತ್ತು. ಸೊ ಆಗ ಮಾರ್ಕ್ ಡ್ರಿಲ್ ಹೇಗೆ ನಡೆಸ್ತಿದ್ರು, ಇವತ್ತು ಕೂಡ ಬೆಂಗಳೂರಿನಲ್ಲಿ ಅದೇ ಪ್ಲಾನನ್ನು ಇಟ್ಕೊಂಡು ಅದೇ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಮಾಡ್ಕೊಂಡಿದ್ದಾರೆ. ಮಾಡಲಿ, ಸಂತೋಷ. ಯುದ್ಧ ಮಾಡಿದ್ರೆ ಏನು ಅನಿಸುತ್ತೆ ನಿಮಗೆ? ಯುದ್ಧ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಲೇಬೇಕು ಅಂತ ಹೇಳ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಮಾಡಲೇಬೇಕು ಅಂದರೆ ಮಾಡಲೇಬೇಕಾಗಿ ಬರುತ್ತೆ. ಅವ್ರಿಗೂ ಇದು ಅವಾಗವಾಗ ಸುಮ್ಮನೆ ಮುಲಾಜುಗಳು ಕೊಟ್ಕೊಂಡಿದ್ರೆ ಅದು ಸರೋಗಲ್ಲ. ಇದು ಎರಡರಲ್ಲಿ ಏನಾದರೂ ಒಂದು ಫೈಸಲ ಮಾಡ್ಕೊಂಡ್ಬಿಟ್ರೆ ಒಳ್ಳೆಯದನ್ನು ಅನ್ನಿಸ್ತದೆ ಅಂತಂದು ಹೇಳ್ಬಿಟ್ರೆ ನಮಗೆ ಭಾಳ ಸಂತೋಷ ಆಗುತ್ತೆ. ಓಕೆ, ಇವಾಗ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಂಡ್ಬಿಡುತ್ತೆ ಹಂಗಾದ್ರೆ ಸರ್. ಈಗ ಅವರು 9 ಕಡೆ ನಾವು ದಾಳಿಯನ್ನು ಮಾಡಿದ್ದೀವಿ. ಅವರು ಸುಮ್ಮನೆ ಇರಲ್ಲ, ಅವರು ಏನೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಇಡೀ ಎಂಟೈರ್ ವರ್ಲ್ಡ್ನಲ್ಲಿ ನಮಗಿರೋ ಸಪೋರ್ಟ್ ಅವ್ರಿಗೆ ಕಡಿಮೆ ಇರೋದ್ರಿಂದ ಅವ್ರ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಾಗಿದ್ರೂ ಮುಂದಕ್ಕೆ ಏನು ಮಾಡಬೇಕಂತ ಅವ್ರು ಏನೋ ಒಂದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೂ ನಮ್ಮ ಇಂಡಿಯನ್ ಆರ್ಮಿ ಎಲ್ಲ ಭಾಳ ಚೆನ್ನಾಗಿದ್ದಾರೆ. ಅವ್ರು ಬಿಡೋದಿಲ್ಲ, ಮುಂದಕ್ಕೆ ಮಾಡೇ ಮಾಡ್ತಾರೆ. ನಿಮಗೆ ಅನಿಸುತ್ತಾ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಂತ? ಮುಂದಕ್ಕೆ ಅವ್ರು ಯಾವ ಥರ ರೂಟ್ನಲ್ಲಿ ಬರ್ತಾರೆ ಅಂತ ನೋಡಿಕೊಂಡು ತಾನೇ ನಾವು ಮುಂದುವರಿಸ್ಬೇಕಾಗಿ ಬರುತ್ತೆ. ಆ ಥರ ನೋಡೋಣ, ಅವ್ರು ಯಾವ ಥರ ಬರ್ತಾರೆ ಅಂತ ನೋಡ್ಕೊಂಡ್ಬಿಟ್ಟು ಮುಂದಕ್ಕೆ ನಮ್ಮವರು ಅದಕ್ಕೇನು ತಕ್ಕಂತವಾಗಿ ಪಾಠ ಮಾಡ್ತಾರೆ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.